good morning, my dear students. In the previous video, we have discussed about the partner's capital account, the types of partner's capital account, how the partner's capital account is prepared, in which methods, like fixed capital method and fluctuating method. Now, in this video, let us move on to the next concept, that is interest on drawings. Okay, interest on drawings ಅನ್ನೋದು ಕಾನ್ಸೆಪ್ಟ್ ನೀಟಾಗಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಡ್ರಾಯಿಂಗ್ಸ್ ಅಂದರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಡ್ರಾಯಿಂಗ್ಸ್ ಮೀನ್ಸ್ ವಿಡ್ರಾವಿಂಗ್ ಅಮೌಂಟ್ ಫ್ರಮ್ ದ ಬಿಸ್ನೆಸ್ ಆರ್ ದ ಫರ್ಮ್ ಫಾರ್ ಪರ್ಸನಲ್ ಯೂಸ್. ನಿಮ್ಮ ಪರ್ಸನಲ್ ಯೂಸಿಗೆ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಹಾಕಿದಂಥ ಅಮೌಂಟನ್ನು, ಬಂಡವಾಳನ ಒಂದು ಸ್ವಲ್ಪ ತಗೊಂಡ್ರೆ ವಾಪಸ್ಸು, ಅದಕ್ಕೆ ನಾವು ಡ್ರಾಯಿಂಗ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದರೆ ಏನು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೀನ್ಸ್ ಇಟ್ ಈಸ್ ದ ಇನ್ಕಮ್ ಟು ದ ಬಿಸ್ನೆಸ್. ಅದೊಂದು ಇನ್ಕಮ್ ಇದ್ದಂಗೆ, ಇನ್ಕಮ್ ಟು ದ ಬಿಸ್ನೆಸ್ ವಿಚ್ ಈಸ್ ಚಾರ್ಜ್ಡ್ ಆನ್ ದ ಅಮೌಂಟ್ ವಿಡ್ರಾನ್ ಬೈ ದ ಪಾರ್ಟ್ನರ್ಸ್, ವಿಚ್ ಈಸ್ ಚಾರ್ಜ್ಡ್ ಅಮೌಂಟ್ ಆನ್ ದ ವಿಡ್ರಾನ್ ಬೈ ದ ಪಾರ್ಟ್ನರ್ಸ್. Here, if I withdraw, if I am being a partner of a partnership firm XYZ, if I withdraw 5,000 rupees from a partnership firm, I need to pay them interest on the amount withdrawn by me. Some percentage of interest. It is mentioned in the partnership deed. ಈಗ 10% ಇದ್ರೆ, 5% ಇದ್ರೆ, 10% ಇದ್ರೆ, I need to pay them a interest. So that interest will be the income to the partnership firm. Okay, now ಈಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಯಾವಾಗ ಕೊಡಬಹುದು ಅವರು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಪ್ರೊವೈಡೆಡ್ ಓನ್ಲಿ ಇಫ್ ಇಟ್ ಇಸ್ ಸ್ಟೇಟೆಡ್ ಇನ್ ಪಾರ್ಟ್ನರ್ಶಿಪ್ ಡೀಡ್. ಇನ್ ಕೇಸ್ ಅದು ಪಾರ್ಟ್ನರ್ಶಿಪ್ ಡೀಡ್ ಒಳಗೆ ಅವರು ಬರ್ದಿದ್ರೆ, ದಟ್ ಈಸ್ ಮೆನ್ಷನ್ ಮಾಡಿದ್ರೆ, ಸ್ಟೇಟ್ ಮಾಡಿದ್ರೆ, ನಾವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಒಳಗೆ ವಿ ಕ್ಯಾನ್ ಚಾರ್ಜ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೇಡ್ ಬೈ ದ ಪಾರ್ಟ್ನರ್ಸ್. ನೌ ಯೂಶುವಲಿ ಫರ್ಮ್ಸ್ ವಿಲ್ ಫಾಲೋ 3 methods to calculate IOD, that is interest on drawings. Now, first method is simple interest method, or it is also called as specific method, specific period method, or it is also called as direct method. It is very simple. Simple ಅನ್ನೋ ಹೆಸರೇ ಹೇಳ್ತದ, ಬಹಳ ಸಿಂಪಲ್ ಅದದು. It is very easy to calculate. We'll know about it. And the second one is product method, which is very important for your exam point of view. Okay, it is important. And the third one is average period method, or it is also called as shortcut method. Now coming to the first method, simple interest method andre enu? In this method, individual interest is calculated on each amount of drawings made by the partner on specific period. ಅಂದರೆ ಈಗ ನಾನು ಒಂದು ವರ್ಷದೊಳಗೆ ನಾನು 4 ಸತಿ ನಾನು ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಮಾಡಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಮೇ ಒಳಗೆ ಮಾಡಿದೆ, ಜೂನ್ ಒಳಗೆ ಮಾಡಿದೆ, ಮತ್ತು ಡಿಸೆಂಬರಲ್ಲಿ ಮಾಡಿದೆ, ಜನವರಿಯಲ್ಲಿ ಮಾಡಿದೆ, ಹಿಂಗೆ 4 ತಿಂಗಳು ಮಾಡಿದರೆ ಎವ್ರಿ ಮಂತ್ದು ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ನಾವು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಆ ಪ್ರತಿಯೊಂದು, ಈಗ ಫಾರ್ ಎಕ್ಸಾಂಪಲ್ ಮೇ ಒಳಗೆ ನಾ 5,000 ತೊಗೊಂಡ್ರೆ, ಜೂನಲ್ಲಿ ನಾ 1,000 ತೊಗೊಂಡಿರ್ಬೋದು, ಇದ್ರ ಮೇಲೆ ಸಪ್ರೇಟಾಗಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್, ಇದ್ರ ಮೇಲೆ ಸಪ್ರೇಟ್ ಮಾಡಿ ಎಲ್ಲ ಟೋಟಲ್ ಮಾಡಿದಾಗ ಏನು ಅಮೌಂಟ್ ಬರ್ತದಲ್ಲ, ದ್ಯಾಟ್ ವಿಲ್ ಬಿ ಯೋರ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಮೌಂಟ್. ದಟ್ ಈಸ್ ವಾಟ್ ಅ ಸಿಂಪಲ್ ಇಂಟ್ರೆಸ್ಟ್ ಮೆಥಡ್. ಸೀಯಿಂಗ್ ದ ಫಾರ್ಮುಲಾ ಹಿಯರ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಕ್ಯಾಲ್ಕುಲೇಟೆಡ್ ಲೈಕ್ ದಿಸ್, ಇಸ್ ಈಕ್ವಲ್ಸ್ ಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್. ಅಂದರೆ ಎಷ್ಟು ಅಮೌಂಟು? ಮೇ ಒಳಗೆ ನಾ ಈಗ 5,000 ತೊಗೊಂಡಿದೆ, ಸೊ 5,000, 5,000 into rate of interest. Rate of interest into rate of interest ಅಂದರೆ ಮೇ ಬಿ ಲೈಕ್ 10%, 15%, ಆರ್ ಪಾರ್ಟ್ನರ್ಶಿಪ್ ಡೀಡ್ ಒಳಗೆ ಎಷ್ಟು ಇರ್ತದೆ 6%, ಅದನ್ನು ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್. ಆ್ಯಂಡ್ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್. ಇದು ನಾನು ಯಾವಾಗ ತೊಗೊಂಡೆ? ಮೇ ಒಳಗೆ ತೊಗೊಂಡಿದ್ದೆ ಅಂದರೆ ಮೇದಿಂದ ಎಂಡ್ ಆಫ್ ದ ಇಯರ್ವರೆಗೂ ನಾನು ಮಂತ್ಸ್ ಕ್ಯಾಲ್ಕುಲೇಷನ್ ಮಾಡಿ ಡಿವೈಡೆಡ್ ಬೈ 12 months. Okay, this is what the formula here is. Now here let us see a simple example how a simple interest method is calculated. Okay, A is a partner, withdraws 5,000. He withdraws 5,000 on 1/10. ಅಂದರೆ ಫಸ್ಟ್ ಅಕ್ಟೋಬರಿಗೆ ಅವನು ಏನು ಮಾಡ್ತಾನೆ? 5,000 ವಿಡ್ರಾ ಮಾಡ್ತಾನೆ. ದ IOD ಇಸ್ ಚಾರ್ಜ್ 10%, ದಟ್ ಈಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಚಾರ್ಜ್ 10%. ಅಕೌಂಟಿಂಗ್ ಇಯರ್ ಎಂಡ್ಸ್ ವಿತ್ 31st March 2019. Calculate interest on drawings. So according to the formula, interest is equals to, here amount of drawings here is 5,000. So 5,000, you're going to write 5,000 here, and into rate of interest. How much is rate of interest? 10%. To 10 divided by
100 into ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂದರೆ ಇಲ್ಲಿ 110 ಅಂದರೆ ಅಕ್ಟೋಬರಿಗೆ ಅವನು ವಿಡ್ರಾ ಮಾಡೋಣ. ಅಕ್ಟೋಬರಿಗೆ ಡ್ರಾಯಿಂಗ್ಸ್ ಮಾಡಿದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಸೊ ಮಾರ್ಚ್ ಇಸ್ ಅ ಎಂಡಿಂಗ್, your accounting year ends with March 31st. So 6 months is your outstanding. 6 ತಿಂಗಳು ಅವನು ಬಿಸ್ನೆಸ್ ಇಂದ ಹೊರಗೆ ತಗೊಂಡಾನ, ಅಮೌಂಟನ್ನು ವಿಡ್ರಾ ಮಾಡೋಣ, ಆ 6 ತಿಂಗಳದ್ದು he has to pay. So 6 months divided by 12. So what is the answer here is 6 ones are 6 twos are, and 2 0 cancel, 2 0 cancel, 2 ones are 2 fives are, 5 fives are 25. So 250 is your IOD, that is interest on drawings, is equals to 250. This should be paid by partner A to the partnership firm. This is a very simple example. If the problem is like this, we'll see one more problem. Okay, Shekhar, a partner of a firm, has withdrawn the following amount during the year ended 31st March 2014. ಇಲ್ಲೇ ಶೇಖರ್ ಅನ್ನೋ ಪಾರ್ಟ್ನರು ಬೇರೆ ಬೇರೆ ಟೈಮಿಗೆ ಅವನು ವಿಡ್ರಾ ಮಾಡೋಣ ಅಮೌಂಟ್. ಹಿಯರ್ ಇಸ್ ದ ಡೀಟೇಲ್. ಆನ್ 1st July 2013 5,000, on 1st November 2013 3,000, on Jan 1st 2000 he has withdrawn. Calculate interest on Shekhar's drawing at 6%. Here the interest will be paid by Shekhar to the partnership firm is 6%. The accounting year ends with 31st March. Okay, now calculation here is ನೋಡ್ರಿ, ಫಸ್ಟ್ ನೀವು ಏನು ಮಾಡ್ತೀರಿ, ಫಾರ್ಮುಲಾ ಹಾಕೊಳ್ಬೇಕು. ಫಾರ್ಮುಲಾ ಹಾಕೊಂಡು 5,000 is the amount of drawings, 6% is the interest paid by him, and into 9. ಇದು ಹೆಂಗೆ 9 ಬರ್ತದ ಅಂತಂದ್ರೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಜುಲೈ ಆಗಸ್ಟ್, ಜುಲೈನ ಹಿಡಿಬೇಕು ಬಿಕಾಸ್ ಇಟ್ ಇಸ್ 1st ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಓಕೆ, 9 months. 9 divided by 12, ಸೊ 225. ಹಿಂಗೆ ಇವೆರಡು ಸಪ್ರೇಟ್ ಆಗಿ ಅಂದರೆ 3 ಸಪ್ರೇಟ್ ಆಗಿ ಮಾಡಿಕೊಂಡು ಇದ್ರದ್ದು ಟೋಟಲ್ ಮಾಡಿದರೆ ಯು ವಿಲ್ ಗೆಟ್ 330 ಆಸ್ ದ ಇಂಟ್ರೆಸ್ಟ್ ಪೇಯಬಲ್ ಬೈ ಶೇಖರ್ on his drawings amount. Okay, I hope you are cleared with a simple interest. Yes, I'll be giving you the 2 more problems, so you need to solve it and send me the answer. Yes, thank you.